ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಳ್ಮುದಿ. ಯಶಸ್ವಿಯತ್ತ ದಾಪುಗಾಲು ಹಾಕುತ್ತಿರುವ ಉಡಾಳ್ ಚಿತ್ರದ ಖುಷಿಯನ್ನು ಮಾಧ್ಯಮದವರೊಂದಿಗೆ ಹಂಚಿಕೊಂಡರು. ನಿರ್ಮಾಪಕ ರವಿ ಶಾಮ್ನೂರು ಮತ್ತು ಯೋಗರಾಜ್ ಭಟ್ ಈ ಹಿಂದೆ ಪದವಿ ಪೂರ್ವ ಚಿತ್ರವನ್ನು ನಿರ್ಮಿಸಿ ಯಶಸ್ಸು ಕಂಡಿದ್ದು, ಈಗ ಇನ್ನೊಂದು ಬಾರಿ ಯಶಸ್ವಿನ ಹಾದಿ ಹಿಡಿದಿದ್ದಾರೆ. ಬಿಜಾಪುರದ ಮೂಲದವರೇ ಆದ ನಿರ್ದೇಶಕ ಅಮೋಲ್ ಪಾಟೀಲ್ ಅವರಿಗೆ ಇದು ಮೊದಲ ಸಿನಿಮಾ ಆಗಿದ್ದು, ಮೊದಲನೇ ಚಿತ್ರದಲ್ಲಿಯೇ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದವರೇ ಕಲಾವಿದರು ಮತ್ತು ತಂತ್ರಜ್ಞರನ್ನು ಬಳಸಿಕೊಂಡು ಉತ್ತರ ಕರ್ನಾಟಕದ ಬಿಜಾಪುರದಲ್ಲೇ ಪೂರ್ಣ ಚಿತ್ರೀಕರಣ ಮಾಡಿದ್ದು ಖುಷಿ ಕೊಟ್ಟಿದೆ ಮತ್ತು ಅದು ಜನರು ಪ್ರೀತಿಯಿಂದ ಸ್ವೀಕರಿಸಿದ್ದು ಅತ್ಯಂತ ಖುಷಿಯಾಗಿದೆ. ಎಲ್ಲ ಭಾಗದಲ್ಲೂ ಹೆಚ್ಚಿನ ಶೋಗಳು ಸೇರ್ಪಡೆಯಾಗುತ್ತಿದ್ದು, ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಚಿತ್ರದಲ್ಲಿನ ಹಾಸ್ಯ ದೃಶ್ಯಗಳು ಮತ್ತು ಭಾವನಾತ್ಮಕ ದೃಶ್ಯಗಳಿಗೆ ಪ್ರೇಕ್ಷಕರ ಸ್ಪಂದನೆ ಚಿತ್ರತಂಡದ ಯಶಸ್ವಿನ ನಗೆ ಬೀರಿದ್ದು, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಥಿಯೇಟರ್ಗೆ ಬರುವ ನಿರೀಕ್ಷೆಯಲ್ಲಿದ್ದು, ಚಿತ್ರತಂಡ ಪ್ರಚಾರದ ಕಾರ್ಯವನ್ನು ಮುಂದುವರೆಸಿದೆ. ಪ್ರತಿ ಭಾಗದಲ್ಲೂ ಚಿತ್ರತಂಡ ಪ್ರೇಕ್ಷಕರ ಮುಂದೆ ಹೋಗಿ ಧನ್ಯವಾದ ಹೇಳುವ ತಯಾರಿ ನಡೆಸಿದ್ದು, ಈ ಮೂಲಕ ಇನ್ನೂ ಹೆಚ್ಚಿನ ಪ್ರೇಕ್ಷಕರನ್ನು ಚಿತ್ರಕ್ಕೆ ಕರೆಯಲು ಮುಂದಾಗಿದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಪ್ರೀತಿ ಶಾಮ್ನೂರ್ ಅವರು ದಾವಣಗೆರೆದವರು. ಬಿಜಾಪುರದಲ್ಲಿ ಬಂದು ಬಿಜಾಪುರ ಭಾಷೆ ಮಾತಾಡ್ಬೇಕಂದ್ರೆ ದೊಡ್ಡ ಮಾತು. ಅದರೊಳಗೆ ಆಕ್ಟಿಂಗ್ ಅಲ್ಲ, ಮ್ಯಾಥಡ್ ಆಕ್ಟಿಂಗ್ ಅಂದ್ರೆ ನ್ಯಾಚುರಲಿ ಎಲ್ಲಿನೂ ಅನ್ಸಲ್ಲ ಅವರು ಅಲ್ಲಿಂದ ಬಂದು ಇಲ್ಲಿ ಆಕ್ಟಿಂಗ್ ಮಾಡಿದಾರಂತ. ಪ್ರತಿಯೊಂದು ಡೈಲಾಗ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಮತ್ತು ಅಮೂಲ್ ಪಾಟೀಲ್ ಸರ್ ಹೆಡ್ಸ್ ಆಫ್. ಯಾಕಂದ್ರೆ ಒಂದು ಬಿಜಾಪುರದ ವಿಷಯ ತಗೊಂಡು ಬಿಜಾಪುರದ ಹಿಸ್ಟೋರಿಕಲ್ ಪ್ಲೇಸ್ ಮೇಲೆ ಅವ್ರು ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ನಮ್ಮ ಬಿಜಾಪುರದವ್ರಿಗೆ ಕೆಲವೊಂದು ವಿಷಯಗಳು ಗೊತ್ತಿಲ್ಲ, ಆದರೆ ಅವರು ಬಿಜಾಪುರ ಒಳಗೆ ಇಷ್ಟೊಂದು ಐತಿ ಅಂತ ಬೇರೆಯವ್ರಿಗೆ ತೋರಿಸ್ಕೊಟ್ಟು ಬಿಟ್ಟಾರೆ. ಮತ್ತು ಎಲ್ಲಿನೂ ಬೋರಿಂಗ್ ಅನ್ಸೋದಿಲ್ಲ. ಪ್ರತಿಯೊಂದು ಅಂದರೆ ಬೋರಿಂಗ್ ಎಲ್ಲಿನೂ ಅನ್ಸೋದ. ಕಾಮಿಡಿ ಫುಲ್ ಐತಿ, ಇಮೋಷ್ನಲ್ಲಿ ಸ್ವಲ್ಪ ಇಮೋಷನ್ ಐತಿ, ಮತ್ತು ಲವ್ನೂ ಐತಿ. ಅಂದರೆ ದುಡ್ಡು ಒಂದು 200 ರೂಪಾಯಿ ಕೊಟ್ಟಿವಿ ಅಂದರೆ ಅದರ ಮಟ್ಟಿಗೆ ಚಲೋನೇ ಐತಿ ಮೂವಿ. ಎಲ್ಲರೂ ಬಂದು ನೋಡಬೇಕು. ಎಸ್ಪೆಷಲಿ ಬಿಜಾಪುರದವರು, ಉತ್ತರ ಕರ್ನಾಟಕದವರು ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು. ಮತ್ತು ಅಮೂಲ್ ಪಾಟೀಲ್ ಅವರಿಗೆ ನಾವು ಹೆಡ್ಸ್ ಆಫ್. ಮತ್ತು ನಾವು ಉಡಾಳ್ 2 ಬರ್ತಾ ಇದ್ದಾವೆ ಅಂದರೆ ತುಂಬ ಖುಷಿ ಆಯಿತು. ನಾವು ವೇಟಿಂಗ್ ಮಾಡ್ತಾ ಇದ್ದೀವಿ ವಿಡಾಲ್ 2ಗೋಸ್ಕರ. ಮತ್ತು ಪ್ರೀತಿ ಶಾಮ್ನೂರ್ ನಿಮ್ಗೆ ಹೆಡ್ಸ್ ಆಫ್ದು. ಮತ್ತು ಡೈರೆಕ್ಷನ್ ಆಗಿರ್ಬೋದು, ಸಾಂಗ್ನು ಭಾರಿ ಐತಿ, ಎಲ್ಲ ಸೂಪರ್ ಆಗೈತಿ. ಅಂದರೆ ಒಂದು ದುಡ್ಡು ಪೈಸಾ ವಸೂಲಿ ಅಂತ ಮೂವಿ ಹೇಳ್ಬೋದು. ಇಷ್ಟೇ. ನಿಮ್ಗೆ ಅಲ್ಲಿ ಡೈಲಾಗ್ ಒಳಗೆ ಯಾವ್ಯಾವ ಡೈಲಾಗ್ ಇಷ್ಟ ಆಯ್ತು ನಿಮ್ಗೆ? ಅದೇ ಹೇಳ್ತಾರಲ್ಲ ಅವ್ರ ಡೈಲಾಗ್ ಅಂದರೆ ಎಲ್ಲ ಡೈಲಾಗ್ ಚೆನ್ನ ಓಕೆನೇ ಐತಿ. ಅದ್ರೊಳಗೆ ಅವರು ಅಂದರೆ ಪಿಸ್ತೂಲ್ ಮೇಲೆ ಅದು ಏನೇನು ಇದು ಬಿಜಾಪುರ ಮೇಲೆ ಹಿಸ್ಟೋರಿಗೂ ಭಾರಿ ಆಗೈತಿ ಅವ್ರ ಆ್ಯಕ್ಟಿಂಗ್. ಬಿಜಾಪುರದೊಳಗೆ ನಿಮಗೆ ಅನಿಸಿಕೆ ಕಂಡಿದ್ದು ಯಾವ್ಯಾವ ಪ್ಲೇಸ್ ಅಂದರೆ ಶಾರ್ಟ್ ಕವರ್ ಆಗಿರ್ಬೋದು, ಗೋಲ್ ಗುಮ್ಮಟ್ ಆಗಿರ್ಬೋದು, ಅವ್ರು ಕುತ್ತು ಮತ್ತು ಈ ಸೈಡಿಂದ ಮಾತಾಡಿದರೆ ಆ ಸೈಡ್ ಕೇಳಿಸ್ತಾವ ಅಂತ ಹೇಳ್ತಾರಲ್ಲ, ಅದನ್ನು ಭಾರಿ ಸೂಪರ್ ಆಗೈತಿ. ಅಂದರೆ ಭಾಳಷ್ಟು ಮಂದಿ ಕಾಣೋದಿಲ್ಲ. ಮತ್ತು ಅದರೊಳಗೂ ನಾವು ಅದು ಶೂಟಿಂಗ್ ಮಾಡಿದ್ರಲ್ಲ, ಅವಾಗ ನಾವು ಹೋಗಿದ್ದೀವಿ. ಅಂದರೆ ನಮ್ಮ ಕಾಲೇಜ್ ಒಳಗೆ ಅದು ಶೂಟಿಂಗ್ ಆಗಿದ್ದು, SS ಕಾಲೇಜ್ದಾಗ. ಈಗ ಹೆಣ್ಮಕ್ಳು ನೋಡ್ಬೋದಾ? ಹೆಣ್ಮಕ್ಳು ನೋಡ್ಬೋದು, ಅಷ್ಟೇನಿಲ್ಲ. ಅದೇನು ಮೋಸ್ಟ್ಲಿ ಅದು ಏನು ಇದು ಇರ್ತಾವಲ್ಲ ಬೈಗಳು, ಬಿಜಾಪುರದಲ್ಲಿ ಕಾಮನ್ ಅವೇನು ಅಷ್ಟು ಎಲ್ಲ ಫ್ಯಾಮ್ಲಿ ಬಂದು ನೋಡ್ಬೋದು. ಹೆಣ್ಮಕ್ಳು ಅಷ್ಟೇ ಅಲ್ಲ, ಫ್ಯಾಮ್ಲಿ ಸಣ್ಣ ಮಕ್ಕಳಿದ್ದು ಎಲ್ಲರೂ ಬಂದು ನೋಡ್ಬೋದು ಅದನ್ನು. ತಮ್ಮ ಹೆಸರು? ನಮ್ಮ ಹೆಸರು ಅಜಯ್ ರಾಠೋಡ್. ಎಲ್ಲಿಂದ ಬಂದಿರಿ? ನಮ್ಮದು ಇದೆ ಬಿಜಾಪುರ. ಹೀರೋಯಿನ್ ನನಗೆ ಕೇಳ್ತಾರ್ರಿ, ನಾ ಯಾವಾಗ್ಲೂ ನಿನಗೆ ಲೇಲೆ ಅಂತ ಕರಿತೀನಿ, ಯಾಕೆ ನಿನಗೆ ರೀ ಅಂತ ಅಷ್ಟು ಗೌರವ ಕೊಟ್ಟು ಕರಿತೀನಿ ಅಂತ. ಅವಾಗ ನಾ ಹೇಳ್ತೀನಿ, ಯಾವ ಗಂಡಸ ಹೆಣ್ಣು ಮಕ್ಳಿಗೆ ಗೌರವ ಕೊಡ್ತಾನ ಅವಾಗ ಅವ್ನ ಬೆಲೆ ಜಾಸ್ತಿ ಆಗತ್ತೆ ಅಂತ. ಸೊ ಇಡೀ ಪಿಕ್ಚರ್ ಸಾರಾಂಶ ಬರೀ ನಾವು ಮಜಾ ಕಾಮಿಡಿ ಅಷ್ಟೇ ಅಲ್ರಿ, ಅದ್ರ ಒಂದಿಷ್ಟು ಇದನ್ನ ಹೇಳಕ್ ಟ್ರೈ ಮಾಡಿವಿ, ಮೆಸೇಜ್ ಹೇಳಕ್ ಟ್ರೈ ಮಾಡಿವಿ. ನಿಮ್ಗೆ ಭಾಳ ಎಲ್ರಿಗೂ 100% ಇಷ್ಟ ಆಗತ್ರಿ. ಸೊ ಇದೇ ಡ್ರೀಮ್ ಲ್ಯಾಂಡ್ ಟಾಕೀಸ್ ಬಿಜಾಪುರ್ನಾಗ, ಆಮೇಲೆ ಬೇರೆ ಕಡೆ ಎಲ್ಲ ಥಿಯೇಟರ್ನಾಗೂ ಉತ್ತರ ಕರ್ನಾಟಕದ ಎಲ್ಲ ಮಂದಿ ಹೋಗಿ ಸಪೋರ್ಟ್ ಮಾಡಿ ಹಾರೈಸ್ಬೇಕಂತ. ನಮಸ್ಕಾರ.
ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ BK ನ್ಯೂಸ್. ನಾನು ಪ್ರಭು ಕುಮಟಿ. ಇವತ್ತು ನಾವು ಬೆಂಗಳೂರು ರೆಸ್ಟೋರೆಂಟಲ್ಲಿದ್ದೇವೆ. ಇವತ್ತು ಉಡಾಳ ಸಿನಿಮಾ ಅಂತ ಒಂದು ಕನ್ನಡ ಮೂವಿ ತೆಗೆದಿದ್ದಾರೆ ಉತ್ತರ ಕರ್ನಾಟಕದ. ಇಲ್ಲಿ ಅನೇಕ ಕಲಾವಿದರು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡ್ಸೋಣ. ಯಾವ ರೀತಿ ಅವರ ಮೂವಿ ಓಡ್ತಾ ಇದೆ ಅನ್ನೋದು ಅವರನ್ನು ಕೂಡ. ಮೇಡಮ್ ನಮಸ್ತೆ. ನಿಮ್ಮದು ಮೂವಿ ಯಾವ ರೀತಿ ಹೋಗ್ತಾ ಇದೆ? ಮೂವಿ ಎಲ್ಲಿ ಸ್ಟಾರ್ಟ್ ಆಗಿದೆ ಸರ್? ಇಲ್ಲಿ ಬಿಜಾಪುರದೊಳಗೆ ನವೆಂಬರ್ 14 ನಿನ್ನೆ ರಿಲೀಸ್ ಆಗೈತ್ರಿ. ನಿನ್ನೆ ಫುಲ್ ಶೋ ಎಲ್ಲ ಫುಲ್ ಹೌಸ್ಫುಲ್ ಆಗಿವ್ರಿ. ಮೂವಿ ಅಷ್ಟು ಒಳ್ಳೆ, ಎಲ್ಲರೂ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಾರ. ಮಸ್ತ್ ಐತಿ ಗಿಚ್ ಐತಿ, ಫುಲ್ ಮಸ್ತ್ ಐತಿ ಅಂತ ಎಲ್ಲ ರಿವ್ಯೂ ಕೊಡತ್ತಾರ. ಕೇಳಿ ಎಲ್ಲರದ್ದು ರಿವ್ಯೂ ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತ್ರಿ. ನೀವು ಹೋಗಿ ನೋಡ್ರಿ ಉಡಾಳ, ಪಕ್ಕ ಇಷ್ಟ ಆಕೈತಿ. ನಕ್ ಅಂತೂ ಹೊರಗೆ ಬರ್ತೀರಿ, ಅದಂತೂ ಪಕ್ಕ. ನಿಜವಾಗ್ಲೂ ಎಲ್ಲರ ಕ್ಯಾರೆಕ್ಟರ್ ಅಷ್ಟು ಮಸ್ತ್ ಬಂದೈತ್ರಿ. ನೋಡ್ರಿ ಮೂವಿನ ಅಂತ ನಿಮ್ಗೆ ಜಾಸ್ತಿ ಹೇಳಿದ್ರೆ ಮತ್ತು ನಮ್ಮ ಡೈರೆಕ್ಟರ್ ಸರ್ ಬೈತಾರೆ ಎಲ್ಲ ಇದ್ರ ಬಗ್ಗೆ ಹೇಳಿದ್ರೆ. ನೀವು ಮೂವಿ ನೋಡಿದ್ರೆ ಮಾತ್ರ ಪಕ್ಕಾ ನಿಮ್ಗೆ ಇಷ್ಟ ಆಗುತ್ತೆ, ಅದಂತೂ ಪಕ್ಕಾ ರೀ. ಮೂವಿ ನೋಡ್ರಿ. ತಮ್ಮ ಹೆಸರು? ನನ್ನ ಹೆಸರು ರೇಣುಗೋಪಿ ಅಂತಾರೆ. ಇದ್ರೊಳಗೆ ಬೇಬಿ ಬಬಲಾದಿ ಅಂತ ಒಂದು ಕ್ಯಾರೆಕ್ಟರ್ ಮಾಡೀನಿ. ಬೇಬಿ ಬಬಲಾದಿ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಚಂದ ಐತೆ. ಮೂವಿನೂ ಬೆಂಕಿ ಬಬಲಾದಿ ಐತಿ. ಮೂವಿ ನೋಡ್ರಿ. ಸರ್ ತಮ್ಮ ಪಾತ್ರ ಏನಿದೆ? ನನ್ನ ಹೆಸರು ಪ್ರವೀಣ್ ಕುಮಾರ್ ಗಸ್ತಿ ಅಂತೇಳಿ. ಈ ಒಂದು ಉಡಾಳ ಸಿನಿಮಾದಾಗ ನಾನು ನಮ್ಮ ವಿಲನ್ ಸರ್ ಅದಾರಲ್ರಿ, ಇವರ ಡ್ರೈವರ್ ಕ್ಯಾರೆಕ್ಟರ್ ಕಮ್ ಅಸಿಸ್ಟೆಂಟ್ ಕ್ಯಾರೆಕ್ಟರ್, ಇವ್ರು ಚೇರ್ ಹಾಕುವಂಥ ಕ್ಯಾರೆಕ್ಟರ್. ಸೊ ಈ ಒಂದು ಸಿನಿಮಾ ಅದ್ಭುತವಂಥ ಸಿನಿಮಾ. ಇಲ್ಲೇ ನಿನ್ನೆ ರಿಲೀಸ್ ಆಗೈತೆ. ಇಲ್ಲೇ ಬಿಜಾಪುರದಾಗ ಡ್ರೀಮ್ಲ್ಯಾಂಡ್ ಥಿಯೇಟ್ರದಾಗ ರಿಲೀಸ್ ಆಗೈತಿ. ಸೊ ಬಿಜಾಪುರದಾಗ ಇದ್ದಂತಹ ಎಲ್ಲ ವೀಕ್ಷಕರು ದಯವಿಟ್ಟು ಡ್ರೀಮ್ಲ್ಯಾಂಡ್ ಥಿಯೇಟ್ರಿಗೆ ಹೋಗ್ರಿ. ಯಾಕಂತಂದ್ರೆ ಈ ಒಂದು ಅದ್ಭುತವಂಥ ಸಿನಿಮಾ ಮಿಸ್ ಮಾಡ್ಕೋಬೇಡ್ರಿ. ಯಾಕಂತಂದ್ರೆ OTT ಸಲುವಾಗಿ ಕಾಯಕ್ಕೆ ಹೋಗ್ಬೇಡ್ರಿ, ಸಿನಿಮಾ ಥಿಯೇಟ್ರದಾಗ ನೋಡಬೇಕು. ಯಾಕಂದ್ರೆ ಆ ಫೀಲ ಬೇರೆ ಇರ್ತೈತಿ. ಅಂತಂದ್ರೆ ಈ ಉಡಾಳ ಸಿನಿಮಾ ಎಲ್ಲ ಅಂದ್ರೆ ಕಾಮಿಡಿಯಾಗಿ ಪ್ರತಿಯೊಂದು ಏನೋ ಸೀರಿಯಸ್ ಸೀನ್ದಾಗ ಸಹಿತ ಕಾಮಿಡಿಯನ್ನು ತೋರಿಸೀವಿ. ಜೊತೆಗೆ ಸಂಬಂಧಗಳಿಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ನಗನಗತಾ ಹೇಳೀವಿ. ಸೊ ಎಲ್ಲರಿಗೂ ನಾಟುವಂಗೆ ಹೇಳೀವಿ. ಈ ಒಂದು ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೋಬೇಡ್ರಿ. ಉಡಾಳ ಅಂತೇಳಿ, ಉಡಾಳ 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 ಬಿಜಾಪುರದ ಎಲ್ಲ ಉಡಾಳ ಮಂದಿಗೆ ಡ್ರೀಮ್ಲ್ಯಾಂಡ್ ಥಿಯೇಟ್ರದಾಗ ಆಹ್ವಾನ ಐತಿ. ಸೊ ದಯವಿಟ್ಟು ಬರ್ರಿ. ವೀಕ್ಷಕರಿಗೆ ಏನು ಹೇಳಕ್ಕೆ ಸರ್ ವೀಕ್ಷಕರಿಗೆ ಇದೊಂದು ಏನ್ರಿ ಅಷ್ಟು ಎಲ್ಲಾನು ಮಿಕ್ಸ್ ಮಸಾಲ, ನಮ್ದೇನು ರೊಟ್ಟಿ, ಕರಿಂಡಿ, ಚಟ್ನಿ, ಗುರ್ಯಾಳ, ಮೊಸರು ಎಲ್ಲಾನು ಮಿಕ್ಸ್ ಮಾಡಿ ತಿಂತಿದ್ರೆ ಹೆಂಗಿರ್ತೈತಲ್ಲ ಹಂಗೆ ನಮ್ಮ ಸಿನಿಮಾ ಉಡಾಳ. ಸೊ ದಯವಿಟ್ಟು ಬರ್ರಿ. ಸರ್ ತಮ್ಮ ಪಾತ್ರ ಏನು ಸರ್? ನನ್ನ ಹೆಸರು ಹರೀಶ್ ಅಂತೇಳಿ, ವೃತ್ತಿರಂಗಭೂಮಿ ನಟ ಹಾಗೂ ಕಾಮಿಡಿ ಕಿಲಾಡಿ ನಟ. ಇದ್ರೊಳಗೆ ನಾನು BD ಬಸ್ಯ ಅಂಥೇಳಿ ವಿಲನ್ ಕ್ಯಾರೆಕ್ಟರ್ ಮಾಡಕತ್ತೀನಿ. ಭಾಳ ಚೆನ್ನಾಗಿ ಬಂದೈತಿ ಅಂಥೇಳಿ ಜನ ಅಂದರೆ, ಯಾಕಂದ್ರೆ ನಮ್ಮ ಪಾತ್ರ ನಾವು ಚಂದ ಅಂತ ನಾವು ಹೇಳ್ತೀವಿ. ಆದ್ರೆ ಪಿಕ್ಚರ್ ನಿನ್ನೆ ನಾವು ರಿಲೀಸ್ ಇಲ್ಲೇ ಡ್ರೀಮ್ಲ್ಯಾಂಡ್ ಟಾಕೀಸ್ನಾಗ ಇದ್ವಿ. ನಾವು ಪ್ರಮೋಷನ್ಗೋಸ್ಕರ ಬಂದಿದ್ವಿ. ಯಾಕಂದ್ರೆ ಬಿಜಾಪುರದ ಕಥೆ ಅಂದಾಗ ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ವಿ. ನಾವು ನಿನ್ನೆ ಫಸ್ಟ್ ಟೈಮ್ ನೋಡಿದ್ದು. ನಮಗೂ ಏನು ಪ್ರೀಮಿಯರ್ ಶೋ ತೋರಿಸಿರಲಿಲ್ಲ. ನಮ್ಮನ್ನು ನಾವು ಬೆಳ್ಳಿ ಪರದೆ ಮೇಲೆ ನೋಡಿದಾಗ ಭಾಳ ಖುಷಿ ಆಯ್ತು. ಯಾಕಂದ್ರೆ ಉತ್ತರ ಕರ್ನಾಟಕದ ಕಲಾವಿದರು ಒಂದು ಪಿಕ್ಚರ್ ಮಾಡ್ಯಾರ, ನಾವು ಅಲ್ಲಿ ಬರೋಕತ್ತೀವಿ ಅಂದ್ರೆ ನಮಗೂ ಒಂಥರ ಹೆಮ್ಮೆ ಅದು. ಹೊರಗೆ ಬಂದು ಜನ ಭಾಳ ಅಪ್ರಿಷಿಯೇಟ್ ಮಾಡಿದ್ರು, ಭಾಳ ಖುಷಿ ಆಯ್ತು. ಎಲ್ಲರೂ ಚೆನ್ನಾಗೈತಿ ಅಂದರು, ಭಾಳ ಖುಷಿ ಆಯ್ತು ರೀ. ಏನೋ ಒಂದು ತಲೆ ಮೇಲೆ ಒಂದು ಭಾರ ಇತ್ತು ನಮಗೆ. ಯಾಕಂದ್ರೆ 1.5 ವರ್ಷದಿಂದ ಶೂಟಿಂಗ್ ಮಾಡಿ ಇದನ್ನೆಲ್ಲ ರೆಡಿ ಮಾಡಿ ಈ ಒಂದು ರಿಲೀಸ್ ಮಟ್ಟಕ್ಕೆ ಬರೋವರೆಗೂ ಟೆನ್ಷನ್ ಇರ್ತೈತಿ, ಏನಾಗುತ್ತೋ ಅಂತೇಳಿ ಅದೊಂದು ಭಾರ ಇಟ್ಕೊಂಡು ಅಡ್ಡಾಡಿರ್ತೀವಿ. ಅದು ನಿನ್ನೆ ಆರಾಮಿಂದ ಇಳಿಸ್ದಂಗೆ ಆಯ್ತು ರೀ. ಭಾಳ ಎಲ್ಲರೂ ಖುಷಿ ಪಟ್ಟರು, ಅದು ಖುಷಿ ಐತ್ರಿ ನಮಗೆ. ಈ ಪಿಕ್ಚರ್ ಶೂಟಿಂಗ್ ಎಲ್ಲ ನೀವು ಎಲ್ಲೆಲ್ಲಿ ಮಾಡಿದ್ರಿ ಸರ್? ಬಿಜಾಪುರ ಆಲ್ಮೋಸ್ಟ್ 70-80% ಬಿಜಾಪುರ್ನಾಗ ಆಗೈತೆ ರೀ. ಬಿಜಾಪುರದ್ದು ನೀವು ಅಲ್ಲೋ ಪಿಕ್ಚರ್ ನೋಡಿದ್ರೆ ಅಂತಂದ್ರೆ ಇವ್ರು ನಮ್ಮ ಮನೆಯಾಗ ಯಾವಾಗ ಬಂದು ಹೋದ್ರು ಅಂತೀವಿ. ಯಾಕಂದ್ರೆ ಅಷ್ಟು ಓಡಾಡಿ ನಾವು ಬಿಜಾಪುರ ಒಳಗೆ, ಅಷ್ಟು ಬಿಜಾಪುರ ಒಳಗೆ ಓಡಾಡೀವಿ. ಆಮೇಲೆ ಬಾಗಲಕೋಟೆ ಆಗೈತಿ, ಒಂದಿಷ್ಟು ಬೆಂಗಳೂರಿನಾಗ ಮಾಡೀವಿ. ಟೋಟಲ್ ಒಟ್ಟು ಬಿಜಾಪುರನ ಹೆಂಗೆ ತೋರಿಸ್ಬೇಕಂದ್ರೆ ಗ್ರ್ಯಾಂಡಾಗಿ ತೋರಿಸ್ಬೇಕಂದ್ರೆ ನಮ್ಮ ಗೋಲಗುಮ್ಟ ಆಗಲಿ, ಹುಬ್ಳಿ ಬುರ್ಜ ಎಲ್ಲನೂ ಗ್ರ್ಯಾಂಡಾಗಿ ಹೆಂಗೆ ಎಷ್ಟು ತೋರಿಸ್ಬೋದು ಅಷ್ಟು ಚೆನ್ನಾಗಿ ತೋರಿಸಿವಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.